ಬೆಂಗಳೂರು ಅನ್ನೋದು ರಾಜಕಾರಣಿಗಳು ಕೇವಲ ಬಡಾಯಿ ಕೊಚ್ಕೊಳ್ಳೋಕ್ ಮಾತ್ರ ಸೀಮಿತನ? ಮಾತಿಗೂ ಕೃತಿಗೂ ವ್ಯತ್ಯಾಸ ಇದೆಯಾ? ಈ ಪ್ರಶ್ನೆ ಯಾಕೆ ಕೇಳ್ತಾ ಇದೀವಿ ನಾವು ಅಂತ ಅಂದ್ರೆ, ಇಲ್ಲಾಗಿರೋ ಅಧ್ವಾನಿಕೆ ಪೈಪ್ ಅಳವಡಿಕೆಗೆ ರಸ್ತೆ ಆಗಿದ್ದು ಸರಿಪಡಿಸೋ ಗೋಜಿಗೆ ಬಿಬಿಎಂಪಿ ಹೋಗಿಲ್ಲ. ಎಡವಟ್ಟಿನ ಮೇಲೆ ಎಡವಟ್ಟು, ದಿನ ಎಡವಟ್ಟು ಮಾಡ್ಕೊಂಡು ಸುದ್ದಿಯಲ್ಲಿರೋದೇ ಇವ್ರ ಪ್ರಕಾರ ಅದು ಟ್ರೆಂಡು. ಬಿನ್ನಿಪೇಟೆ ಮುಖ್ಯ ರಸ್ತೆಯ ಗುಂಡಿಯಿಂದ ಅಲ್ಲಿ ರಸ್ತೆ ಇದೆಯೋ ಅಥವಾ ರಸ್ತೆಯಲ್ಲಿ ಗುಂಡಿ ಇದೆಯೋ ಅರ್ಥ ಆಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಅಧ್ವಾನ ಆಗಿದೆ. ಎಲ್ಲಿ ನೋಡಿದ್ರು ಕೂಡ ಅಲ್ಲಿ ಹಾಕಿರೋ ಜಲ್ಲಿಕಲ್ಗಳು ಕಿತ್ತು ಬರ್ತಾ ಇದೆ. ವಾಹನ ಸವಾರರು ನಾವು ಯಾವಾಗ ಬೀಳ್ತೀವಿ ಅಂತ ಹೇಳಿ ಭಯದಲ್ಲೇ ಓಡಾಡೋ ಸ್ಥಿತಿ. ವಿಮುಖ ರಸ್ತೆಯಲ್ಲಿ ಜಲ್ಲಿಯೆಲ್ಲ ಬೇಲಕ್ಕೆ ಎದ್ದು ಹಾಳಾಗಿದೆ ರಸ್ತೆ. ಈ ಬಗ್ಗೆ ಒಂದು ಪ್ರತ್ಯಕ್ಷ ವರದಿದೆ, ಬನ್ನಿ ನೋಡ್ಕೊಳ್ಬೋದು ನಾವು. ಪೈಪ್ಲೈನ್ ಅಳವಡಿಕೆಗೆ ಅಂತೇಳಿ ರಸ್ತೆ ಆಗೋದು ಬರೋಬ್ಬರಿ 4-5 ತಿಂಗಳಾದರೂ ಕೂಡ ಇನ್ನೂ ಸರಿಪಡಿಸಿಲ್ಲ. ವಾಹನ ಸವಾರರು ಹೈರಾಣಾಗಿದ್ದಾರೆ. ಬೇರೆ ಎಲ್ಲೂ ಅಲ್ಲ, ಬೆಂಗಳೂರಿನ ಹೃದಯ ಭಾಗದ ಬಿನ್ನಿಪೇಟೆ ಈ ಒಂದು ಮುಖ್ಯ ರಸ್ತೆಯನ್ನು ನಾವು ನೋಡ್ತಾ ಇದ್ದೀರಾ. ಈ ಮುಖ್ಯ ರಸ್ತೆ ಸಂಪೂರ್ಣವಾಗಿ ಹಾಳಾಗಿ ಹೋಗಿದೆ. ಜಲ್ಲಿಕಲ್ಲೆಲ್ಲವೂ ಕೂಡ ಮೇಲ್ ಬಂದಿದ್ದು ಗುಂಡಿ ಬಿದ್ದಿದೆ. ದ್ವಿಚಕ್ರ ವಾಹನಗಳು, ಆಂಬುಲೆನ್ಸ್ಗಳು ಯಾರು ಕೂಡ ಸರಿಯಾಗಿ ಓಡಾಡಲಿಕ್ಕೆ ಆಗಲ್ಲ. ಮಳೆ ಬಂದ್ರಂತೂ ಸ್ಕಿಡ್ಡಾಗಿ ಬೀಳುವಂಥ ಸಾಧ್ಯತೆ ಹೆಚ್ಚಾಗಿವೆ. ನೋಡ್ಬೋದಾಗಿದೆ, ಕಂಪ್ಲೀಟ್ ಆಗಿ ಈ ಭಾಗದಲ್ಲಿ ಒಂದು 30-40 ಅಡಿ ಉದ್ದ ಮತ್ತು ಅಗಲದ ರಸ್ತೆ. ಎರಡೂ ಕಡೆಗಳಲ್ಲೂ ಕೂಡ ದ್ವಿಮುಖ ರಸ್ತೆಯಲ್ಲೂ ಕೂಡ ಹಾಳಾಗಿ ಹೋಗಿದ್ದು, ಈ ಜಲ್ಲಿ ಎಲ್ಲವೂ ಕೂಡ ಕಿತ್ತು ಬರ್ತಾ ಇದೆ. ಸುಮ್ಮನೆ ಈಗ ಕಾಲಲ್ಲಿ ಹಿಂಗಂದ್ರೆ ಜಲ್ಲಿ ಎಲ್ಲ ಕಿತ್ತು ಬರ್ತಾ ಇದೆ. ಈ ಪ್ರಮಾಣದಲ್ಲಿ ಜಲ್ಲಿ ಕಿತ್ತು ಬರೋ ರೀತಿಯಲ್ಲಿ ರಸ್ತೆ ಗುಂಡಿಗಳು ಬಿದ್ದಿದೆ. ರಸ್ತೆ ಹಾಳಾಗಿದೆ. ಬೆಂಗಳೂರನ್ನು ಸರಿಪಡಿಸ್ತೇವೆ, ಬ್ರ್ಯಾಂಡ್ ಬೆಂಗಳೂರು ಮಾಡ್ತೇವೆ ಅಂತಾರೆ, ಯಾವುದನ್ನು ಕೂಡ ಮಾಡಿಲ್ಲ. ವಾಹನ ಸವಾರಿದ್ದಾರೆ, ಅವ್ರನ್ನ ಮಾತನಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಅವ್ರು ಏನು ಹೇಳ್ತಾರೆ ಅಂತ ಕೇಳೋಣ. ನಮಸ್ಕಾರ ಸರ್. ಹೇಳಿ, ಏನು ಹೇಳ್ತೀರಾ? ಏನು ಹೇಳ್ಬೇಕನ್ನ ಹೇಳಿ. ಈ ರೋಡು ಒಂದು 8 ತಿಂಗಳಿಂದ ಈ ಥರ ಮಾಡಿಬಿಟ್ಟಿದ್ದಾರೆ. ನಮ್ಮ ಟೈರ್ ನೋಡಿ ಸರ್, ನಾವು ಇಲ್ಲೇ ಗೋರಿಪಳ್ಳನಲ್ಲೇ ಇರೋದು. 3-4 ಸತಿ ಪಂಚರ್ ಆಗಿ ಹಾಳಾಗೋಗಿದೆ. ಯಾರು ಇರೋರು MLA ಯಾರು ಗೊತ್ತಿಲ್ಲ, ಬಟ್ ಹೇಳ್ಬಿಟ್ಟು ರೋಡ್ ಹಾಕ್ಸಿ ಅಂತ ಹೇಳಿ ಸರ್. ಓಕೆ, ಇನ್ನೂ ಮಾತಾಡ್ಸೋಣ. ಇನ್ನೊಬ್ರು ವಾಹನ ಸವಾರಿದ್ದಾರೆ. ನಮಸ್ಕಾರ. ರಸ್ತೆ ನೋಡ್ತಾ ಇದ್ದೀರಾ, ಏನು ಹೇಳ್ತೀರಾ? ಸರ್ ಏನು ಸರ್, 6 ತಿಂಗಳಿಂದ ಇನ್ನೂ ರೆಡಿ ಮಾಡಿಸಿಲ್ಲ ಸರ್. ನಮಗೂ ತೊಂದರೆ ಆಗ್ಬಿಟ್ಟಿದೆ. ಏನು ಮಾಡೋದು ಸರ್ ಇದಕ್ಕೆ? ಇಲ್ಲ ಸರ್ಕಾರ ಏನೋ ಮಾಡ್ಕೊಡ್ಬೇಕು ಸರ್. ಇದು ವಾಹನ ಸವಾರರು ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ. ಕೂಡಲೇ ಸರ್ಕಾರ ಎಚ್ಚೆತ್ತು ಸರಿಪಡಿಸ್ಬೇಕು ಅಂತ. ಇದೇ ಮಾದರಿಯಲ್ಲೇ ದ್ವಿಚಕ್ರ ವಾಹನ ಸವಾರರು, ಆಂಬುಲೆನ್ಸ್ ಸವಾರರು, ಬೈಕ್ ಸವಾರರು ಎಲ್ಲರೂ ಕೂಡ ಸೋತೋಗಿದ್ದಾರೆ. ಇಲ್ಲಿ ಆಗ್ತಕ್ಕಂಥ ಅನಾಹುತಗಳಿಗೆ ಎಚ್ಚೆತ್ಕೊಂಡು ಇಲ್ಲಿ ಜಲ್ಲಿಕಲ್ಲೆಲ್ಲವೂ ಕೂಡ ಕಿತ್ತು ಬರ್ತಾ ಇದೆ. ಹಾಳಾಗಿರೋ ರಸ್ತೆಯನ್ನು ಸರಿಪಡಿಸ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಲೋಕೇಶ್ ಕೊಡದಲ್ಲ, ಪಬ್ಲಿಕ್ ಟಿವಿ ಬೆಂಗಳೂರು.